ಈ ಅಧ್ಯಕ್ಷೀಯ ಭಾಷಣ ಎಂಥ ಪರಿಸ್ಥಿತಿಯಲ್ಲಿ ಬರ್ತದೆ ಅಂದರೆ ನಿಮ್ಮೆಲ್ಲರ ತಾಳ್ಮೆ ಮೀರೋಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಮೈಕ್ ಹಿಡಿಬೇಕಾಗ್ತದೆ. ಆದರೂ ಕೂಡ ಏನು ಪ್ರೊಸೀಜರ್ ಇದೆ ಅದನ್ನು ಮುಗಿಸ್ಬೇಕಾಗ್ತದೆ. ಅದರಲ್ಲಿ ಇವತ್ತಿನ ದಿವಸ ಏನು ನಮ್ಮ ಮಹಾನ್ ನಾಯಕರು ಇಬ್ಬರು ಭಾಷಣ ಮಾಡಿದ್ರು, ಅವ್ರ ಭಾಷಣ ಕೇಳಿದ ಮೇಲೆ ಈ ಮೈಸೂರು ಪಾಕು, ಕಾಜು ಬರ್ಫಿ ತಿಂದ ಮೇಲೆ ಪೆಪರ್ಮೆಂಟ್ ಥರ ನೋಡ್ತಾರೆ. ಇಲ್ಲ, ನಾವು ಇನ್ನೂ ಸ್ವಲ್ಪ ಒಳ್ಳೆ ಸ್ವೀಟ್ ರೆಡಿ ಮಾಡ್ಕೊಳ್ತೀವಿ, ಆದರೆ ಆ ಕಾಯಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಹಾಗಾಗಿ ಎಲ್ಲ ಆತ್ಮೀಯರೇ, ಇವತ್ತಿನ ದಿನ ಏನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೋಲಾರ ತಾಲೂಕು ಶಾಖೆಯ ವತಿಯಿಂದ ಈ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶಿಕ್ಷಕರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ಮಕ್ಕಳನ್ನು ಉತ್ತೇಜಿಸುವ ದೃಷ್ಟಿಯಿಂದ ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮ, ಹಾಗೆಯೇ ಸುದೀರ್ಘ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥವ್ರನ್ನ ಒಂದು ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿರ್ತವೆ. ಈ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತರು, ಈ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ತು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರೇ, ಹಾಗೆಯೇ ನಮ್ಮೆಲ್ಲರ ಒಡನಾಡಿಗಳು, ಈ ಜಿಲ್ಲೆಯ ಮಣ್ಣಿನ ಮಗ ಅಂತಲೇ ಕರೆಸ್ಕೊಳ್ತಾ ಇರ್ತಕ್ಕಂಥ ಹಾಗೆಯೇ ಆತ್ಮೀಯರು, ಗೌರವಾನ್ವಿತರು ಆಗಿರ್ತಕ್ಕಂಥ DIGP ಸರ್ ಆಗಿರ್ತಕ್ಕಂಥ ಶ್ರೀಯುತ ದೇವರಾಜ್ ಸರ್ ಅವರೇ, ವಂಶಜಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ತಮಗೆಲ್ಲ ಇಲಾಖೆ ವಿಚಾರಗಳನ್ನು ಮತ್ತು ಶಿಕ್ಷಕರ ಸಮಸ್ಯೆಗಳನ್ನು ಕೂಡ ನಮ್ಮ ಪರವಾಗಿ ಅವರೇ ಮಾತಾಡಿರ್ತಕ್ಕಂಥ ರಾಧಮ್ಮ ಮೇಡಮ್ ಅವರೇ, ಹಾಗೆಯೇ ಉಪನಿರ್ದೇಶಕರ ಕಚೇರಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು ಆತ್ಮೀಯರಿರ್ತಂಥ ಸಮೀವುಲ್ಲಾ ಸರ್ ಅವರೇ, ಮತ್ತು ಈ ಒಂದು ಇಷ್ಟೊಂದು ಸಮಾರಂಭವನ್ನು ಸಂಘಟನೆ ಮಾಡಿರ್ತಕ್ಕಂಥ ಒಂದು ಕೋಲಾರ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವೆಂಕಟಾಚಲಪತಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಅವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ಹಾಗೆಯೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಪ್ರತಿ ನನ್ನ ಹೆಜ್ಜೆಯಲ್ಲೂ ಹೆಜ್ಜೆ ಹಾಕ್ಕೊಂಡು ಎಲ್ಲರೂ ಕೂಡ ಪ್ರೀತಿಯಿಂದ ನಮ್ಮ ಜೊತೆಯಲ್ಲಿ ಕರೆಸ್ಕೊಳ್ತಕ್ಕಂಥ ಒಂದು ನಾರಾಯಣ ಸ್ವಾಮಿ ಅವರೇ, ಹಾಗೆಯೇ ನಮ್ಮ ಶ್ರೀನಿವಾಸ್ ಅವರೇ, ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಅವರೇ, ವಿಶೇಷವಾಗಿ ಏನು ಒಂದು ನಮ್ಮ ಪ್ರತಿ ಚುನಾವಣೆಯಲ್ಲಿ ಕೂಡ ನಮಗೆ ಹೇಗಲು ಕೊಟ್ಕೊಂಡು ಎಂಥದೇ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮ್ಮ ಒಂದು ಗೆಲುವಿಗೆ ಅಡ್ಡಿಯಾಗದಂತೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಅಯಾಜ್ ಅಹಮದ್ ಸರ್ ಅವರೇ, ಹಾಗೆಯೇ ಎಲ್ಲ ಒಂದು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ, ವಿಶೇಷವಾಗಿ ಒಂದು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲು ಬಂದಿರತಕ್ಕಂಥ ಮಕ್ಕಳೇ ಹಾಗೂ ಅಂಥ ಮಕ್ಕಳನ್ನು ಪಡೆದಂಥ ಒಂದು ತಂದೆ ತಾಯಿಗಳೇ, ಮಾಧ್ಯಮ ಮಿತ್ರರೇ, ಎಲ್ಲ ನನ್ನ ಸ್ನೇಹಿತರೆ, ಈ ಒಂದು ಸಮಾರಂಭ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂದರೆ ಅದು ಒಂದು ಶಿಕ್ಷಕರ ಸಮಸ್ಯೆಗಳ ಹೋರಾಟಕ್ಕೆ ಮಾತ್ರ ಸೀಮಿತ ಆಗದೆ ಈ ಥರ ಒಂದು ಕಾರ್ಯಕ್ರಮಗಳನ್ನು ಕೂಡ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಇನ್ನೊಂದಷ್ಟು ಎಲ್ಲ ಒಂದು ದಿಕ್ಕುಗಳಲ್ಲೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ, ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಹೇಳ್ತಾ, ಏನು ನಮ್ಮ ದೇವರಾಜ್ ಸಾಹೇಬ್ರು ಇರ್ಬೋದು ಅಥವಾ ಅನಿಲ್ ಸರ್ ಇರ್ಬೋದು, ಮೊದಲಿಂದನೂ ಕೂಡ ಅವರು ನಮ್ಮ ಒಂದು ಜೊತೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ಭಾಳಷ್ಟು ವರ್ಷಗಳಿಂದ ಇಟ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಮುನ್ರಾಜ್ ಅವರು ಹೇಳಿದ್ರು, ಸೋಲಿಲ್ಲದ ಸರ್ದಾರ, 8 ಸಲ ಎಲೆಕ್ಷನ್ನು ಎಲ್ಲನೂ ಕೂಡ ಈ ಮನುಷ್ಯ ಇವೆಲ್ಲ ಸಾಧನೆ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೈಗಳು ಇರಲೇಬೇಕಲ್ವಾ? ಆ ಕೈಗಳಿಲ್ಲ ಅಂತಂದರೆ, ಮುಖ್ಯವಾಗಿ ನೀವಿದ್ದೀರಿ, ಆದರೆ ನಿಮಗೆ ಸಹಾಯ ಮಾಡಬೇಕಾದ್ರೆ ನಮಗೆ ಶಕ್ತಿ ತುಂಬತಕ್ಕಂಥ ಕೈಗಳು ನಮ್ಮಿಂದ ಇರಬೇಕಲ್ವಾ? ಆ ಒಂದು ಶಕ್ತಿ ತುಂಬತಕ್ಕಂಥ ಕಾರ್ಯವನ್ನು ಆ ಇಬ್ಬರು ನಾಯಕರು ಕೂಡ ಕಾಲಕ್ಕೆ ಸಂಬಂಧಪಟ್ಟಂಗೆ
ನಿಮಗೆಲ್ಲ ಗೊತ್ತೋ ಗೊತ್ತಿಲ್ವೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆಮೇಲೆ ಅನಿಲ್ ಸರ್ ಅವರಂತೂ ಅವರು ವಿಧಾನ ಪರಿಷತ್ಗೆ ಹೋಗೋವಾಗ ಅವ್ರು ಏನು ಅಲ್ಲಿ ಎಷ್ಟೋ ಸಲ ಫೋನ್ ಮಾಡ್ತಾರೆ. ಏನಂತ ಅಂತಂದರೆ, ಸರ್ ನಾನೀಗ ಈ ಥರ ಸಮಯ ತಗೊಂಡಿದ್ದೀನಿ, ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಶಿಕ್ಷಕರ ಸಮಸ್ಯೆಗಳು ಏನಾದರೂ ಇದ್ದರೆ ತಿಳಿಸಿ ಅಂತ. ಆ ಸಂದರ್ಭದಲ್ಲಿ ನಾವು ಏನು ವಿಚಾರಗಳನ್ನು ಹೇಳಿರ್ತೀವಿ ಅವೆಲ್ಲ ಕೂಡ ಅವರು ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಇಬ್ಬರು, ನಮ್ಮ ದೇವರಾಜ್ ಸರ್ ಅವ್ರಿಗೂ ಮತ್ತು ಅನಿಲ್ ಸರ್ ಅವ್ರಿಗೂ ಇಬ್ಬರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಏನು ನಮ್ಮ ಒಂದು ಶ್ರೇಯೋಭಿವೃದ್ಧಿಗೆ ಕಾರಣರಾಗಿದ್ದಕ್ಕೆ ಈ ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ಕೂಡ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏನಿದೆ, ಮುಂದೆ ಹಮ್ಮಿಕೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ತಾವು ಬಂದು ನಮ್ಮ ಶಿಕ್ಷಕರಿಗೆ ಅಗತ್ಯವಾದ ಮಾರ್ಗದರ್ಶನವನ್ನು ನೀಡಬೇಕು. ಶಿಕ್ಷಕರೆಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದಾರೆ. ಆದರೆ ಇವತ್ತು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರ ಪರಿಸ್ಥಿತಿ ಏನಿದೆ ಅಂದರೆ, ಪ್ರವಾಹದ ಎದುರಾಗಿ ಈಜೋದು. ನೀವೆಷ್ಟು ಈಜಿದ್ರೂ ತುಂಬ ಕಷ್ಟನೇ. ಯಾಕೆಂದರೆ ಒಂದು ನಮ್ಮದು ಸಮಸ್ಯೆಗಳೂ ಆ ಥರನೇ ಇದ್ದಾವೆ. ಮೊದಲಿದ್ದಾಗೆ ಜನರ ಮನಸ್ಥಿತಿ ಇಲ್ಲ. ಒಂದು ನಮ್ಮ ಮಗುನ ಆ ಶಾಲೆಗೆ ಬಿಡಬೇಕಾದ್ರೆ ಮೊಟ್ಟ ಮೊದಲನಾಗಿ ಅವ್ರು ಯೋಚನೆ ಮಾಡ್ತಾರೆ, ಆ ಶಾಲೆಯಲ್ಲಿ ಡಿ ಗ್ರೂಪ್ ಇದ್ದಾರಾ, ಆ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಕರಿದ್ದಾರಾ, ಆ ಶಾಲೆಯಲ್ಲಿ ಪಿ ಟಿ ಮೇಸ್ಟ್ರ್ ಇದ್ದಾರಾ. ಆದರೆ ಎಷ್ಟು ಶಾಲೆಗಳಲ್ಲಿ ನಮ್ಮ ಹತ್ರ ಇದ್ದಾವೆ. ಸೊ ಇಷ್ಟಿದ್ದು ಕೂಡ ನಾವು ಇಷ್ಟು ವರ್ಷ ಅದನ್ನು ಹೇಳ್ಕೊಂಡು ಬಂದು ಒಂದು ಒಳ್ಳೆಯ ಉತ್ತಮ ಪ್ರತಿಭೆಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತಯಾರು ಮಾಡಿದ್ದೀವಿ ಅಂತಂದರೆ, ಸರ್ಕಾರಿ ಶಾಲೆ ಶಿಕ್ಷಕರ ಶ್ರಮ ಏನು ಕಡಿಮೆ ಅಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಾಲ್ತಾ ಇಲ್ಲ. ಹಾಗಾಗಿ ಏನು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬದಲಾಯಿಸಬೇಕು. ಈಗಿರ್ತಕ್ಕಂಥ ಒಂದು ಈ ಸ್ಥಿತಿಯನ್ನು ಬಿಡಬೇಕು. KPS ಆ ಶಾಲೆಗಳನ್ನು ಇನ್ನಷ್ಟು ಸ್ಥಾಪನೆ ಮಾಡೋದ್ರ ಮುಖಾಂತರ ಖಾಸಗಿ ಶಾಲೆಗಳಿಗಿಂತ ಮಿಗಿಲಾದ ಒಂದು ವ್ಯವಸ್ಥೆಯನ್ನು ಈ ಒಂದು ನಾಡಿನ ಜನಕ್ಕೆ ಕಲ್ಪಿಸ್ಕೊಡ್ಬೇಕು ಅಂತ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಆಭಾರಿಯಾಗಿರೋಣ ಅಂತ ಹೇಳ್ತಾ, ಏನು ಇವತ್ತು ಪ್ರತಿಭೆಯನ್ನು ಪ್ರದರ್ಶಿಸ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಇದೊಂದು ಸನ್ಮಾನವನ್ನು ಎಲ್ಲ ಮಕ್ಕಳು ಸ್ವೀಕರಿಸಬೇಕು. ಹಾಗೆಯೇ ಎಲ್ಲ ಒಂದು ತಮ್ಮ ವೃತ್ತಿ ಜೀವನವನ್ನು ಸಂತೃಪ್ತವಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ನಿಮಗೂ ಕೂಡ ಭಗವಂತನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವೇದಿಕೆಗೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.